ವ್ಲಾಗ್ ಮಾಡೋಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಇತ್ತೀಚೆಗಂತೂ. ಸೊ ಯಾಕಂತ ಗೊತ್ತಿಲ್ಲ. ಇವತ್ತಿನ ಆ್ಯಕ್ಚುಲಿ ನಾವು ಹೋಗಿ ಬಂದು ತುಂಬ ದಿನ ಆಯಿತು, ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ, ನನಗೆ ಎಡಿಟ್ ಮಾಡೋಕ್ಕೂ ಮನಸ್ಸಾಗ್ತಿಲ್ಲ ಆ್ಯಂಡ್ ವಿಡಿಯೋ ಶೂಟ್ ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ಸೊ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಸೊ ಕೀಪ್ ವಾಚಿಂಗ್, ಸ್ಟೇ ಕನೆಕ್ಟೆಡ್. ಡಿಸ್ಟೆನ್ಸ್ ಇರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಪ್ಲೇಸ್ ಕೂಡ ಅಷ್ಟೇ. ಸೊ ಹಂಗಾಗಿ ಈ ಪ್ಲೇಸ್ ಚೂಸ್ ಮಾಡ್ಕೊಂಡ್ವಿ. ತುಂಬ ದಿನದಿಂದ ಹೇಳ್ತಾ ಇದ್ರು ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಆ್ಯಕ್ಚುಲಿ ಅವರೆಲ್ಲ ನೋಡಿರೋದೆ, ಬಟ್ ನನಗೆ ತೋರಿಸೋದಕ್ಕೆ ಅಂತ ಹೇಳಿ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ನಾನು ಕೂಡ ಓಕೆ ಅಂತ. ತುಂಬ ಇದೆ ಪ್ಲೇಸಸ್ಸು, ಅದಕ್ಕೆಲ್ಲ ನಮಗೆ ತುಂಬ ದಿನ ರಜೆ ಎಲ್ಲ ಬೇಕಾಗುತ್ತೆ. ಸೊ ಕೇರಳ ಈ ರೀತಿ ಎಲ್ಲ ತುಂಬ, ಕೊಡೆಕೆನಾಲು ಈ ರೀತಿ ಎಲ್ಲ ಸೊ ತುಂಬ ಇದ್ದಾವೆ. ಬಟ್ ಅಲ್ಲಿ ನಮಗೆ ಒಂದು ಅಟ್ಲೀಸ್ಟ್ 4 days ಈ ರೀತಿ ಟೈಮ್ ಡೇಸ್ ಬೇಕಾಗತ್ತೆ. ಸೊ ಅಷ್ಟೆಲ್ಲ ಹಾಲಿಡೇ ಇರಲಿಲ್ಲ ಇವ್ರಿಗೆ, ಜಸ್ಟ್ 2 ಇಲ್ಲ 3 days ಅಷ್ಟೇ. ಸೊ ಹಾಗಾಗಿ ಅದರಲ್ಲಿ ಒಂದು ಸಂಡೇ ಬಂದಿತ್ತು. ಸೊ ಹಾಗಾಗಿ ನಮಗೆ ಈಸಿ ಆಯಿತು. ಇಲ್ಲ ಅಂತಂದರೆ ನಾವು 2 days ಇಲ್ಲ ಅಂತಂದ್ರೂ 3 days ಹಾಕ್ತಾಯಿದ್ರು. ಬಟ್ ಇವಾಗ ಫೈನಲಿ ನಾವು ಟ್ರಿಪ್ಗೆ ಹೋಗಿ ಬಂದ್ವಿ, ಹಾಗೆ ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ಸೊ ನಮ್ಮ ಡೇಸ್ ಹೇಗೆ ಪಾಸ್ ಆಯಿತು ಗೊತ್ತಾ, ಜಸ್ಟ್ ಹೀಗೆ. ಸೊ ನನಗಂತೂ ತುಂಬ ಖುಷಿ ಆಯಿತು. 3 days ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನನಗೆ ಪರ್ಸ್ನಲಿ ಶಾಪಿಂಗ್ ಅಂದರೆ ತುಂಬ ಇಷ್ಟ, ಅದಾದಮೇಲೆ ಟ್ರಾವೆಲಿಂಗ್ ಅಂದರೆ ಇಷ್ಟ, ಎರಡೂ ಇಷ್ಟ. ಸೊ ನನ್ನ ಹಸ್ಬೆಂಡ್ಗೆ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ. ಹೊರಗಡೆ ಹೋಗೋಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಸುತ್ತಾಡೋಕ್ಕೆ ಅಂತ ತುಂಬಾ ಇಷ್ಟಪಡ್ತಾರೆ. ಸೊ ರಜೆ ಸಿಕ್ಕರೆ ಸಾಕು, ಅಟ್ಲೀಸ್ಟ್ ನೇಟಿವ್ಗಾದರೂ ಹೋಗಿ ಬರ್ತೀವಿ. ಸೊ ಅಷ್ಟಿಷ್ಟ ಅವ್ರಿಗಂತೂ ಟ್ರಾವೆಲಿಂಗ್ ಅಂದರೆ. ಇಲ್ಲ ಲೋಕಲ್ ಎಲ್ಲಾದರೂ ಹೋಗ್ತೀವಿ. ನಾವಿರೋ ಈ ಊರಲ್ಲಿ ತುಂಬ ಸಿಕ್ಕಾಪಟ್ಟೆ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಬಂದು ಸ್ಟೇ ಆಗ್ತಾರೆ ಸೊ ಈ ಊರಲ್ಲಿ. ಸೊ ಹಾಗಾಗಿ ನಾವು ಕೂಡ ಅಷ್ಟೇ, ನಮಗೆ ಟೈಮ್ ಸಿಕ್ಕಾಗಲ್ಲ, ಪ್ರತಿ ವೀಕೆಂಡ್ಗೂ ಹೋಗ್ತಾನೆ ಇರ್ತೀವಿ. ಸೊ ಬೇರೆ ಕಡೆ ಹೋಗಿಲ್ಲ ಅಂತಂದರೆ ಇಲ್ಲಿ ಮಾತ್ರ ಸ್ಕಿಪ್ ಮಾಡಲ್ಲ, ಹೋಗ್ತಾನೆ ಇರ್ತೀವಿ. ಸೊ ಅಷ್ಟೊಂದು ಇದ್ದಾವೆ ಇಲ್ಲಿ ಪ್ಲೇಸು ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಬೇಕು ನಾನು ಕೂಡ. ಸೊ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ ಆ್ಯಂಡ್ ಸೊ ಒಂದ್ಸತಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಆಸೆ ನನಗೆ. ಯಾಕಂತಂದರೆ ಸೊ ಗೊತ್ತಿಲ್ಲ ನಾವು ಈ ಊರು ಬಿಟ್ಟು ಯಾವಾಗ ಹೋಗ್ತೀವಿ ಅಂತ ಹೇಳಿ. ಸೊ ಒಂದ್ಸತಿ ಮತ್ತೆ ಅಗೇನ್ ಈ ಊರು ಎಕ್ಸ್ಪ್ಲೋರ್ ಮಾಡಿ ಸೊ ಒಂದು ಪ್ಲೇ ಲಿಸ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ನಾವು ಮತ್ತೆ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಸೊ ಈ ಬ್ಲಾಗ್ ಮಾಡೋಕ್ಕೆ ನನಗೆ ಟೈಮ್ ಸಿಗೋಲ್ಲ. ಸೊ ಹಾಗಾಗಿ ನೋಡೋಣ, ಒಂದು ಪ್ಲ್ಯಾನ್ ಮಾಡ್ತೀನಿ ಅದಕ್ಕೆ. ಸೊ ವಿತ್ ಗೈಡ್ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ. ಇವಾಗ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈ ಬ್ಲಾಗಲ್ಲಿ ನಾವು ಇಲ್ಲಿ ಹೋದ್ವಿ ಆ್ಯಂಡ್ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಈ ಬ್ಲಾಗಲ್ಲಿ ನೋಡೋಣಂತೆ. ಬನ್ನಿ ವಿತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. Hey guys, welcome back to my channel. I hope all are good and I am also super duper. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ಸೊ ನಾವತ್ತು ಸಂಡೇ, ಮಂಡೇ, ಟ್ಯೂಸ್ಡೇ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲಿಗಂತ ನೋಡ್ತಾರೆ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ನಾವು ಒಂದು 12 o'clock ಆಗಿತ್ತು ಮನೆ ಬಿಡಬೇಕಾದ್ರೆ. ಸೊ ಅಲ್ಲಿ ಮಾರ್ನಿಂಗೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಅಷ್ಟರಲ್ಲಿ ಮಧ್ಯಾಹ್ನ ಅನ್ನೋಷ್ಟರಲ್ಲೇ ಅಲ್ಲಿ ರೀಚ್ ಆಗ್ತೀವಂತಾನೆ ಅಂದ್ಕೊಂಡಿದ್ವಿ. ಬಟ್ 12 ಗಂಟೆಗೆ ಬಿಟ್ವಿ. ಎಕ್ಸಾಕ್ಟಾಗಿ 12 ಆಗೋಕ್ಕೆ ಬಂದಿತ್ತು. ಸೊ ಅಲ್ಲಿಗೆ ಬಿಟ್ವಿ. ಆ್ಯಂಡ್ ಇವಾಗ ನಾವು ಚಿತ್ರದುರ್ಗದಲ್ಲಿದ್ದೀವಿ. ಚಿತ್ರದುರ್ಗದಲ್ಲಿ ಲಂಚ್ ಮಾಡ್ತಾಯಿದ್ದೀವಿ. ಇವತ್ತು ಮಾರ್ನಿಂಗ್ ನಾನು ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಮಾಡಿದ್ದೆ ಟಿಫನ್ಗೆ ಅಂತ ಹೇಳಿ. ಚಿತ್ರಾನ್ನ ಯೂಸ್ವಲಿ ಮಾಡಲ್ಲ, ಬಟ್ ನಿನ್ನೆದು ರೈಸ್ ಉಳಿದಿತ್ತು, ಹಾಗಾಗಿ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅದನ್ನೇ ನಾನು ಮತ್ತು ಇವತ್ತು ತಿನ್ಕೊಂಡು ಹೋಗೋದ್ರೆ ಆಯಿತು ಅಂತ ಹೇಳಿ ಸೊ ಅದು ಕೂಡ ಮಾಡಿದ್ದೆ. ಮತ್ತು ನನ್ನ ಹಸ್ಬೆಂಡೆಲ್ಲ ನಿನ್ನೆದೆಲ್ಲ ತಿನ್ನಲ್ಲ, ಹಾಗಾಗಿ ಇಬ್ಬರಿಗೂ ಉಪ್ಪಿಟ್ಟು ಮಾಡಿದ್ದೆ. ಸೊ ನಾನು ಕೂಡ ತಿನ್ನಲ್ಲ, ಬಟ್ ಉಳಿಸಲ್ಲ ಆ್ಯಕ್ಚುಲಿ, ಬಟ್ ಹಾಗೆ ಉಳಿದಿತ್ತದು. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋ ಪ್ಲೇಸು ಇಲ್ಲಿಂದ 270 ಕಿಲೋಮೀಟ್ರ್ ಇದೆ. ಹಾಗೆ 5 hours ಜಾಸ್ತಿ ಆಗುತ್ತೆ. ಮತ್ತು ಇವಾಗ ನಾವು ಲಂಚ್ಗೆ ಇಳ್ಕೊಂಡ್ವಿ. ಹಾಗೆ ಸೊ ಹಾಗೆ ಮಧ್ಯದಲ್ಲಿ ಟೀ ಬ್ರೇಕು ಇದ್ರ ರೀತಿ ಎಲ್ಲ ಇಳ್ಕೊಂಡಿರ್ತೀವಿ ಅವಾಗವಾಗ. ಸೊ ಹಾಗಾಗಿ ಸ್ವಲ್ಪ 6 hour ಕೂಡ ಆಗುತ್ತೆ. ಸೊ ಇವಾಗ ಇವಳು ಡ್ಯಾನ್ಸ್ ಮಾಡ್ತಾಯಿದ್ರು, ಫುಲ್ ಜರ್ನಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ಲು. ಅಂದರೆ ಸೊ ಸ್ಕೂಲಲ್ಲಿ ಗ್ಯಾದ್ರಿಂಗ್ ಬೇರೆ ಇದೆ. ಸೊ ಅದು ಕೂಡ ಅಷ್ಟೇ, ಸಾಂಗ್ಸ್ ಎಲ್ಲ ಹಾಡ್ತಾ ಅದೇ ಸಾಂಗ್ಸ್ ಪ್ಲೇ ಮಾಡಿದ್ವಿ. ಸೊ ಅದು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ಲು. ಸ್ವಲ್ಪ ಎಂಜಾಯ್ ಮಾಡ್ತಾನೆ ಹೋಗ್ತಾಯಿದ್ವಿ, ಸುಮ್ಮನೆ ಅಂತ ಹಿಂಗೆ ಕುತ್ಕೊಂಡು ಹೋಗೋಲ್ಲ. ಸೊ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಹೇಳಬೇಕು ಅಂದರೆ ಇವಳಿಗೆ ಖುಷಿ ಆಗುತ್ತೆ, ಹಾಗಾಗಿ ನಾವು ಕೂಡ ಎಂಜಾಯ್ ಮಾಡ್ತಾನೆ ಹೋಗ್ತೀವಿ. ಇಲ್ಲಾಂದರೆ ಸುಮ್ಮನೆ ಡಲ್ ಅಂತ ನನಗೆ ಹೋಗೋಕ್ಕಂತೂ ಇಷ್ಟ ಆಗೋಲ್ಲ. ಸೊ ಟ್ರಾವೆಲಿಂಗ್ ಮಾಡ್ತಾಯಿದ್ವಿ ಅಂದರೆ ಫಸ್ಟ್ ಎಂಜಾಯ್ಮೆಂಟ್ ಇರಬೇಕು. ಸೊ ಇಲ್ಲಾಂದರೆ ಟ್ರಾವೆಲಿಂಗ್ ವೇಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಳಿಗೆ ಗ್ಯಾದ್ರಿಂಗಲ್ಲಿ ಯಾವ ಡ್ಯಾನ್ಸ್ ಮಾಡಿಸಿದ್ದಾರೆ ಅದೇ ಸಾಂಗ್ಸ್ ಪ್ಲೇ ಮಾಡಿದ್ವಿ, ಅದನ್ನೇ ಡ್ಯಾನ್ಸ್ ಮಾಡ್ತಾಯಿದ್ಲು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ. ಸೊ ಅವಳಿಗೆ ಯಾವುದೇ ಸ್ಟೆಪ್ಸ್ ಎಲ್ಲ ನೆನಪಿದೆ ಅದೆಲ್ಲನೂ ಮಾಡ್ತಾಯಿದ್ಲು. ಸೊ ತುಂಬ ನೆನಪಿನ ಶಕ್ತಿ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಇವಳಿಗೆ. ಸೊ ಇವಾಗ ತಾನೇ ರೀಸೆಂಟಾಗಿ ಕಲಿಸ್ತಾ ಇದ್ದಾರೆ. ಸೊ 1-2 days ಆಗಿರ್ಬೋದು ಅಷ್ಟೇ. ಆ್ಯಂಡ್ ವಾಟ್ಸಪ್ಪಲ್ಲಿ ಮೆಸೇಜ್ ಎಲ್ಲ ಬರುತ್ತೆ ಸ್ಕೂಲ್ದು. ಸೊ ಅಲ್ಲಿ ನೋಡಿ ಗೊತ್ತಾಗಿದ್ದು ನನಗೆ. ಸೊ ಅದಾದಮೇಲೆ ಹೋಗಿ ಕೇಳಿದ್ದೆ ಯಾವ ಅಂದರೆ ಸಾಂಗ್ ಎಲ್ಲ
ಕಲಿಸ್ತಿದ್ದಾರೆ ಅಂತೇಳಿ ಅವ್ರು ಹೇಳಿದ್ದು. ಆ್ಯಂಡ್ ಸೊ ಇಷ್ಟು ಬೇಗ ಮಾಡ್ತಾ ಇದ್ದಾಳೆ ಅಂತೇಳಿ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಮಗಳಲ್ವಾ, ಸೊ ನನಗೆ ತುಂಬ ಆ್ಯಕ್ಟಿವ್ ಇರಲೇಬೇಕು ಅವಳು. ಚಿತ್ರದುರ್ಗ ತನಕ ನಾವು ನ್ಯಾಷನಲ್ ಹೈವೇ ಮೇಲೆ ಹೋದ್ವಿ. ಅದಾದಮೇಲೆ ಸೊ ಮಧ್ಯದಲ್ಲಿ ಹಳ್ಳಿ ಥರ ಎಲ್ಲ ಬರುತ್ತಲ್ವ, ಅದೇ ರೋಡು ಇತ್ತು. ಸೊ ಇಲ್ಲಿನ ತನಕ ಒಂದು ನ್ಯಾಷನಲ್ ಹೈವೇನೇ ಇತ್ತು ಚಿತ್ರದುರ್ಗದ ತನಕ. ಅದಾದಮೇಲೆ ಮತ್ತೆ ರೂಟ್ ಏನು ತೋರಿಸುತ್ತೋ ಅದರಿಂದನೇ ಹೋಗ್ತಾಯಿದ್ವಿ. ಚಿತ್ರದುರ್ಗ ಆ್ಯಕ್ಚುಲಿ ಚಿತ್ರದುರ್ಗದ ಕೋಟೆ ನೋಡಬೇಕಂತ ತುಂಬಾ ಇದೆ. ಬಟ್ ಸೊ ಇಲ್ಲೇ ನಿಯರ್ ಇದ್ರೂ ಹೋಗೋಕ್ಕಾಗ್ತಾಯಿಲ್ಲ. ಮೇ ಬಿ ಇಲ್ಲಿಂದ ನಮ್ಮೂರಿಂದ ಒಂದು 150 ಕಿಲೋಮೀಟ್ರ್ ಇದೆ ಆ್ಯಂಡ್ 3 hours ಜರ್ನಿ ಆಗುತ್ತೆ. ಸೊ ಯಾವಾಗನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು. ಆ್ಯಂಡ್ ಸೊ ನಾವು ಮತ್ತೆ ಊರಿಗೆ ಹೋಗೋ ತನಕನೂ ಇದೇ ರೀತಿ ರೋಡ್ ಇತ್ತು. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಊರಿಗೆ ರೀಚ್ ಆದ್ವಿ ಇವಾಗ. ಸೊ ಅವ್ರ ಹಾಸ್ಟೆಲ್ ತೋರಿಸ್ತಾಯಿದ್ರು, ಒಂದು ಹಾಸ್ಟೆಲ್ ರೂಮ್ ಯಾವ ಕಡೆ ಇದೆ ಅಂತ ತೋರಿಸ್ತಾಯಿದ್ರು. ಆ್ಯಂಡ್ ನಿಜ ಹೇಳಬೇಕಂದ್ರೆ ನಾವು ಇನ್ನೂ ರೂಮ್ ಬುಕ್ ಮಾಡಿಲ್ಲ. ಹಾಗೆ ಆನ್ಲೈನ್ ಬುಕ್ ಮಾಡಿದ್ರು, ಬಟ್ ಸೊ ಅದೇನೋ ಗೊತ್ತಿಲ್ಲ, ಕ್ಯಾನ್ಸಲ್ ಆಗಿಬಿಡ್ತು. ಅಮೌಂಟ್ ಹಿಂಗೆ ಕಟ್ಟಬೇಕಾಗಿಲ್ಲ, ಬುಕ್ ಮಾಡಿದರೆ ಸಾಕು ಅಂತ ಹೇಳಿದರು. ಆ್ಯಂಡ್ ಹಾಗೆ ನಾವು ಜರ್ನಿಲಿದ್ವಿ ಆವಾಗ. ಆ ಟೈಮಲ್ಲಿ ಅಂದರೆ ಕಾಲ್ ಮಾಡ್ತಾಯಿದ್ರು ಅಮೌಂಟ್ ಪೇ ಮಾಡಿ ಅಂತ ಹೇಳಿ. ಸೊ ನಾವು ಬೇಡ ಅಂತ ಹೇಳಿ ಸುಮ್ಮನೆ ಆದ್ವಿ. ಸೊ ಅಲ್ಲಿ ಹೋದ್ವಿ, ಚೆನ್ನಾಗಿರೋ ರೂಮ್ ನೋಡಿಕೊಂಡು ಬುಕ್ ಮಾಡೋಣ ಅಂತ ಹೇಳಿ. ಸೊ ಕೆಲವೊಂದು ಸತಿ ನಾವು ಅಲ್ಲಿ ಹೋಗೇ ಬುಕ್ ಮಾಡೋದು. ಆನ್ಲೈನ್ ಸ್ವಲ್ಪ ಈ ರೀತಿ ರೂಮ್ಸ್ ಎಲ್ಲ ಇದ್ದರೆ ಸ್ವಲ್ಪ ಕಡಿಮೆ, ಆನ್ಲೈನ್ ಕಡಿಮೆ ಅಂದರೆ ಬುಕ್ ಮಾಡೋದು. ರೆಸಾರ್ಟ್ ಬುಕ್ ಮಾಡಬೇಕು ಅಂದರೆ ಮಾತ್ರ ಆನ್ಲೈನ್ ಜಾಸ್ತಿ ಅಂದರೆ ಬುಕ್ ಮಾಡ್ತೀವಿ. ಸೊ ಫೈನಲಾಗಿ ಊರಿಗೆ ಬಂದು ಈ ರೂಮ್ನ ಬುಕ್ ಮಾಡಿದರು. ಇದು 2500 1 ನೈಟ್ಗೆ, ಅಂದರೆ 1 ಡೇಗೆ. ಸೊ 2 days ಇರಬೇಕು ನಾವಿಲ್ಲಿ. ಸೊ ಆಲ್ರೆಡಿ ಇವತ್ತಿನ ದಿನ ಅಂತೂ ಕಳೀತು. ಸೊ ಹೀಗೆ ಜರ್ನಿಲೇ ಕಳೀತು ನಮಗೆ. 5000 ಆಗುತ್ತೆ. ಹಾಯ್ ಹಾಯ್ ಮ್ಯಾಮ್. ಓಕೆ ಓಕೆ. ಸೊ ಆನ್ಲೈನ್ ಬುಕ್ ಮಾಡಿದರೆ ಏನಾಗುತ್ತೆ, ಹೈಜೀನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಪಿಕ್ಚರ್ ನೋಡಿ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಸೊ ಆ್ಯಂಡ್ ನನಗೆ ಮಾತ್ರ ಹೈಜೀನ್ ಇರಬೇಕು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಸ್ವಲ್ಪ ಹೆದರ್ತಾರೆ, ಇವಳು ಬೇಯ್ತಾಳೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿಬಿಟ್ಟು ಅಲ್ಲೇ ರೂಮ್ನ ನೀಟಾಗಿ ನೋಡಿಬಿಟ್ಟು ಆಮೇಲೆ ಸೊ ತುಂಬ ರೂಮ್ ನೋಡಿ ಆಮೇಲೆ ನಾನು ಸೆಲೆಕ್ಟ್ ಮಾಡಿ ಮತ್ತೆ ನಾನು ಕರ್ಕೊಂಡೋಗಿ ಇದು ಓಕೆನಾ ಅಂತ ಹೇಳಿ ಸೊ ನನ್ನ ಕರ್ಕೊಂಡು ಬರ್ತಾರೆ. ಸೊ ನನಗಂತೂ ಹೈಜೀನ್ ಇರಬೇಕು, ಇಲ್ಲಾಂದರೆ ನನಗೆ ಸೆಟ್ ಆಗೋಲ್ಲ. ಹಾಗಾಗಿ ಸೊ ಫೈನಲಿ ರೂಮ್ ಬುಕ್ ಮಾಡಿದ್ವಿ. ಆ್ಯಂಡ್ ರೂಮ್ ಮಾತ್ರ ಸಖತ್ತಾಗಿತ್ತು. ನೋಡಿ ನಮ್ಮ ರೂಮ್ ಹೇಗಿದೆ, ಎಲ್ಲ ಆ್ಯಂಟಿಕ್ ಪೀಸ್ ಇಟ್ಟಿದ್ರು. ಅಂದರೆ ಕಾಟ್ ಆಗಲಿ ಮತ್ತು ಅಲ್ಲಿ ಚೇರ್ಸ್ ಆಗಲಿ ಹಾಗೆ ಕಬೋರ್ಡ್ಸ್ ಆಗಲಿ ಎಲ್ಲನೂ ಆ್ಯಂಟಿಕ್ ಡಿಸೈನ್. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಈ ರೂಮ್ ಇಷ್ಟ ಆಯಿತು. ಸೊ ಫೈನಲಾಗಿ ನಾನು ಹ್ಞೂ ಅಂದ್ಬಿಟ್ಟೆ, ಇದು ಇರಲಿ ಅಂತ ಹೇಳಿ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಸೋಫಾ ಕೂಡ ಇಟ್ಟಿದ್ದಾರೆ. ಹಾಗೆ ಈ ಟೇಬಲ್ ಕೂಡ ನೋಡಿ, ಸೊ ಆ್ಯಂಟಿಕ್ಕು, ತುಂಬ ಹಳೆ ಕಾಲದ, ಅಂದರೆ ಹಳೆ ಕಾಲದ ಥರ ಇದೆ. ಆ್ಯಂಡ್ ಕಬೋರ್ಡ್ ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ಕಾಟ್ ಕೂಡ ಅಷ್ಟೇ ಓಲ್ಡ್ ಮಾಡಲು, ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಈ ಲೈಟ್ಸ್ ಕೂಡ ಅಷ್ಟೇ, ಬೆಡ್ ಲ್ಯಾಂಪ್ ಆಗಲಿ ಹಾಗೆ ಇಲ್ಲಿ ಚೇರ್ಸ್ ಕೂಡ ಇಟ್ಟಿದ್ದಾರೆ. ಸೊ ನೋಡ್ಬಿಡುತ್ತು ಇಲ್ಲಿ ರಿಮೋಟ್ ಎಲ್ಲ ಇಡೋದಕ್ಕೆ ಅಂತೇಳಿ, ಅಥವಾ ಬ್ಯಾಗ್ಸು ಇದೆಲ್ಲ ಇಡೋದಕ್ಕೆ ಅಂತ ಕೂಡ ಒಂದು ಟೇಬಲ್ ಇಟ್ಟಿದ್ದಾರೆ. ಸೊ ಅದು ಕೂಡ ಅಷ್ಟೇ ಆ್ಯಂಟಿಕ್ ಪೀಸು. ಹಾಗೆ ಇಲ್ಲಿ ಫ್ರಿಜ್ ಕೂಡ ಇಟ್ಟಿದ್ದಾರೆ, ಒಂದು ಮಿನಿ ಫ್ರಿಜ್ಜು. ಆ್ಯಂಡ್ ಇಲ್ಲಿ ಟೇಬಲ್ ನೋಡಿ, ಇಲ್ಲಿ ವಾಟರ್ ಬಾಟಲ್ ಅದು ಇದು ಇಟ್ಕೊಳ್ಳೋದು ಅಂತ ಇಟ್ಟಿದ್ದಾರೆ. ಆ್ಯಂಡ್ ಇದು ಕೂಡ ಬೆಡ್ ಲ್ಯಾಂಪು 2 ಇಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ ಹಳೆ, ಅಂದರೆ ಓಲ್ಡ್ ಮಾಡಲು, ಅಂದರೆ ಆ್ಯಂಟಿಕ್ ಪೀಸು, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ವಿಂಡೋ ಕೂಡ ಅಷ್ಟೇ ವೆಂಟಿಲೇಷನ್ಗೆ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ AC ಕೂಡ ಇದೆ. ಸೊ ನಾನ್ AC ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗಂತೂ ಈ ರೂಮ್ ತುಂಬ ಇಷ್ಟ ಆಯಿತು. ಸ್ಪೇಸ್ ಇದೆ, ಆರಾಮಾಗಿ ತಿರ್ಗಾಡ್ಬೋದು. ಆ್ಯಂಡ್ ನೋಡಿ, ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಷ್ಟೇ ಆ್ಯಂಟಿಕ್ ಪೀಸ್ ಇದೆ. ನನಗಂತೂ ಆ್ಯಂಟಿಕ್ ಪೀಸ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ವಿಡಿಯೋ ಮತ್ತು ಫೋಟೋಸ್ ಕೂಡ ತೊಗೊಂಡೆ. ಇನ್ ಕೇಸ್ ನಮ್ಮದು ಮನೆ ಕಟ್ಸಿದ್ರೆ ಈ ರೀತಿ ಒಂದು ಸೆಟ್ ಮಾಡೋಣ ಅಂತ ಹೇಳಿ ನಾವಿಬ್ಬರು ನೈಟ್ ಡ್ರೆಸ್ ಹಾಕ್ಕೊಂಡು ಇವಾಗ ಕೂತ್ಕೊಂಡಿದ್ದೀವಿ. ಆ್ಯಂಡ್ ನಾವು ಇವಾಗ ಹೊರಗಡೆ ಎಲ್ಲ ಸುತ್ತಾಡಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಗಿಫ್ಟ್ ಎಲ್ಲ ತರೋದಕ್ಕಂತ ಹೋಗಿದ್ವಿ. ಸೊ ನಾಳೆ ಸ್ಪೆಷಲ್ ಡೇಗೆ ಬೇಕು ಅಲ್ವಾ, ಹಾಗೆ ಈ ಸತಿ ಯಾಕೋ ಗೊತ್ತಿಲ್ಲ ಆನ್ಲೈನ್ ನನಗೆ ಆರ್ಡ್ರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗೆ ಮರೆತುಬಿಟ್ಟೆ. ಹಾಗಾಗಿ ಇಲ್ಲೇ
ತೊಗೊಳ್ಳೋಣ ಅಂತ ಇದೇ ಊರಲ್ಲೇ ತೊಗೊಂಡ್ವಿ, ಪರ್ಚೇಸ್ ಮಾಡಿದ್ವಿ. ಹಾಗೆ ಹೊರಗಡೆ ಹೋಗಿ ಎಲ್ಲ ಅಂದರೆ ಡಿನ್ನರ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಸ್ಪೆಷಲ್ ದೋಸೆ ಎಲ್ಲ ತಿನ್ನಿಸಿದ್ರು. ಸೊ ಇವತ್ತಿನ ದಿನ ಹೀಗೆ ಕಳೀತು. ಆ್ಯಂಡ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಮತ್ತು ನೆಕ್ಸ್ಟ್ ಡೇ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇನ್ನೊಂದು ಕುದುರೆಮುಖ ನನಗೆ ತುಂಬ ಇಷ್ಟ ಪ್ಲೇಸು, ಅಂದರೆ ಅದರ ಹೆಸರು ಇಷ್ಟ ನನಗೆ, ಕುದುರೆಮುಖ ಅಂತ ಹೇಳಿ. ಸೊ ಅಲ್ಲಿಗೆ ನಾವು ಸುತ್ತಾಡಬೇಕಾದ್ರೆ ತುಂಬ ಸತಿ ಅಲ್ಲಿ ಹೋದಾಗೆಲ್ಲ ನಾನು ತುಂಬ ಸತಿ ನೋಡಿದ್ದೀನಿ ಬೋರ್ಡು ಅವರಲ್ಲೆಲ್ಲ ಸುತ್ತಾಡಬೇಕಾದ್ರೆ. ಬಟ್ ಕುದುರೆಮುಖಕ್ಕೆ ಹೋಗಿಲ್ಲ. ಸೊ ಅಲ್ಲಿ ಏನಿದೆ ಅಂತ, ಸೊ ನನ್ನ ಹಸ್ಬೆಂಡ್ ಕಾಪಿ ಎಸ್ಟೇಟ್ ಅದು ಇದು ಎಲ್ಲ ಇದೆ, ಅಲ್ಲಿಗೇನಿಲ್ಲ ಅಂತ ಹೇಳಿದ್ರು. ಅಂದರೆ ಅಲ್ಲೇ ಅವರು ಸ್ಟಡಿ ಎಲ್ಲ ಮಾಡಿದ್ದಾರೆ. ಸೊ ಬಟ್ ನನಗೆ ತುಂಬ ಇಷ್ಟ ಅದು ನೋಡೋಕ್ಕೆ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ, ಕುದುರೆಮುಖದ ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಖಂಡಿತ ಒಂದ್ಸತಿ ವಿಸಿಟ್ ಮಾಡ್ತೀನಿ. ನನಗೆ ಕರ್ನಾಟಕದಲ್ಲಿ ಸುತ್ತಮುತ್ತ ಯಾವುದಾದ್ರೂ ಪ್ಲೇಸ್ ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಅಲ್ಲಿ ಬಂದರೆ ನಾವು ಕೂಡ ವಿಸಿಟ್ ಮಾಡ್ತೀವಿ. ಸೊ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.